ಚಿಕನ್ ಕರಿಯನ್ನು ಮಾಡೋಕ್ಕೆ ನಾನು 3/4 kg ಚಿಕನನ್ನು ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಬಾದಾಮಿ, ಗೋಡಂಬಿ, ಏಲಕ್ಕಿ, ಚಕ್ಕೆ, ಲವಂಗ ಹಾಗೆ ಇದು ಕುಂಕುಮ ಹೂವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು. ನೆಕ್ಸ್ಟ್ ಒಂದು ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಆಯಿಲ್ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 100 to 50 ಗ್ರಾಮಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಾತ್ರೆಗೆ 5 ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ಪುದೀನ ಸೊಪ್ಪು, ಅರ್ಧ ನಿಂಬೆಹಣ್ಣಿನ ರಸ, 1 ಬೌಲಷ್ಟು ಕೊತ್ತಂಬರಿ ಸೊಪ್ಪು, 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ನೆಕ್ಸ್ಟ್ ಇದಕ್ಕೆ ಪೌಡರ್ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕಸ್ತೂರಿ ಮೇಥಿ, ಧನಿಯಾ ಪೌಡರ್ 2 ಸ್ಪೂನು, ಮೆಣಸಿನ ಪುಡಿ 1 ಸ್ಪೂನು, ಅರಿಶಿನ ಪುಡಿ 1 ಸ್ಪೂನು, 1 ಸ್ಪೂನು ಜೀರಿಗೆ, 2 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನು ಸೋಂಬು, 1 ಸ್ಟಾರ್ ಫ್ಲವರು, 1 ಬೇ ಲೀಫು. ಇದೆಲ್ಲವನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ರುಚಿಗೆ ಬೇಕಾದಷ್ಟು ಉಪ್ಪು, 2 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಬೌಲಷ್ಟು ಮೊಸರು. ನೆಕ್ಸ್ಟು ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಕೊಕೊನಟ್ಟು, ಬಾದಾಮಿ ಎಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಮಿಕ್ಸು ಈ ರೀತಿ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಈ ಈರುಳ್ಳಿಯನ್ನು ಸ್ವಲ್ಪ ಕ್ರಷ್ ಮಾಡಿಕೊಂಡು ಈ ರೀತಿ ಕ್ರಂಚಿಯಾಗಿರುತ್ತೆ. ಇದು ನಾವು ಬಿರಿಯಾನಿಗೆ ಫ್ರೈ ಮಾಡ್ಕೊಳ್ಳೋ ರೀತಿ ಈರುಳ್ಳಿಯನ್ನು ಫ್ರೈ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಮುರ್ಕೊಂಡು ಇವಾಗ ಅದರಲ್ಲಿ ಸೇರಿಸ್ಕೊಳ್ಬೇಕು. ಮತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿ ನಾನು ಒಂದು 2 ಇಡ್ಲನ್ನು ಬಿಸಿಗಿಟ್ಕೊಂಡಿದ್ದೀನಿ. ಇದು ಏನಪ್ಪ ಅಂದರೆ ತಂದೂರಿ ಫ್ಲೇವರ್ ಕೊಡುತ್ತೆ ನಮಗೆ. ಇದು ಚೆನ್ನಾಗಿ ಕಾಯ್ತಾ ಇರಲಿ. ರೆಡಿ ಮಾಡಿ ಇಟ್ಕೊಂಡಿರೋ ಚಿಕನ್ ಮಿಕ್ಸಿಗೆ ಒಂದು ಬೌಲ್ ಇಟ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕಾಯ್ದಿರುವಂಥ ಇಡ್ಲನ್ನು ಈಗ ಬೌಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಮೇಲೆ ಹಾಕೋಣ. ಆ ಸ್ಮೋಕ್ ಏನಿದೆಯಲ್ಲ ಇದು ತುಂಬ ಕವರ್ ಆಗಬೇಕು. ಒಂದು 5 ಮಿನಿಟ್ಸು ಕವರ್ ಮಾಡಿ ಇಟ್ಬಿಡೋಣ. ನೋಡಿ ಪಾತ್ರೆ ತುಂಬ ಚೆನ್ನಾಗಿ ಒಬ್ಬಗೆ ತುಂಬಿಕೊಳ್ತಾ ಇದೆ. ಟೈಟಾಗಿ ಕ್ಲೋಸ್ ಮಾಡ್ಕೊಳ್ಬೇಕು. ಒಂದು 10 ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ಹೊಗೆ ಬರ್ತಾ ಇದೆ ಅಂತ. ಇದನ್ನು ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ಏನು ಮಾಡಬಾರ್ದು, ಜಸ್ಟ್ ಕವರ್ ಮಾಡಿಬಿಟ್ಟು ಬೇಯೋಕ್ಕೆ ಇಟ್ಬಿಡೋಣ. ಇದನ್ನು ಯಾವುದೇ ಕಾರಣಕ್ಕೂ ತಿರುಗಿಸೋದು ಈ ಥರ ಎಲ್ಲ ಏನು ಮಾಡಬೇಡಿ. ಒಂದು 10 ನಿಮಿಷ ಇದೇ ಐ ಫ್ಲೇಮಲ್ಲಿ. ಆಲ್ಮೋಸ್ಟು ಫೈನಲ್ಲು ಚೆನ್ನಾಗಿ ಬೆಂದೋಗಿದೆ ಚಿಕನು. 100% ಚೆನ್ನಾಗಿ ಬೆಂದಿದೆ. ಒಂದು 25 ಮಿನಿಟ್ಸ್ ಆಯಿತು. ನಾನು ಸಿಮ್ಮಲ್ಲೇ ಇಟ್ಟು ಬೇಯಿಸ್ತಾ ಇದ್ದೀನಿ ಚಿಕನನ್ನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೇವಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಆದರೆ ಈ ಚಿಕನ್ ಕರಿ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅಷ್ಟೊಂದು ಈಸಿ ಅಲ್ಲ ಈ ಚಿಕನ್ ಕರಿ ಮಾಡೋದು. ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಆ್ಯಂಡ್ ಟೇಕ್ ಕೇರ್.